ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಓಂ ವ್ಯಾಸ ಟಿವಿಗೆ ಭಕ್ತಿಪೂರ್ವಕ ಸ್ವಾಗತ. ನಮ್ಮ ಹಿಂದೂ ಧರ್ಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸಗಳನ್ನು ಹೊಂದಿರುವ ದೇವಾಲಯಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿರುವ ದೇವಾಲಯವು ನಮ್ಮ ಬೆಂಗಳೂರಿನಲ್ಲಿರುವ ಬಸವನಗುಡಿ ಕ್ಷೇತ್ರ. ಸುಮಾರು 16ನೇ ಶತಮಾನದಲ್ಲಿ ಬೆಂಗಳೂರಿನ ಸಂಸ್ಥಾಪಕರಾದ ಶ್ರೀ ಕೆಂಪೇಗೌಡರು ವಿಜಯನಗರದ ವಾಸ್ತುಶೈಲಿಯಲ್ಲಿ ನಿರ್ಮಿಸಿದರು. ಅಂದಿನಿಂದ ದೊಡ್ಡ ಬಸವಣ್ಣ ಗುಡಿ ನಂದಿ ದೇವಾಲಯ ಎಂದು ಕರೆಯುತ್ತಾರೆ. ಗರ್ಭಗುಡಿಯಲ್ಲಿರುವ ಬಸವಣ್ಣನ ಮೂರ್ತಿಯು 15 ಅಡಿ ಎತ್ತರ ಮತ್ತು ಉದ್ದ 20 ಅಡಿ ಹೊಂದಿದೆ. ಈ ದೇವಾಲಯದಲ್ಲಿನ ದೊಡ್ಡ ಗಣಪತಿ ಮೂರ್ತಿಯು ಸುಮಾರು 450 ವರ್ಷಗಳ ಇತಿಹಾಸವಿದೆ. ಪ್ರಪಂಚದಲ್ಲಿಯೇ ಏಕಶಿಲಾ ಹೊಂದಿರುವ ಅತಿ ದೊಡ್ಡ ನಂದಿ ದೇವಾಲಯ ಎಂದು ಹೆಸರುವಾಸಿಯಾಗಿದೆ. ನಂತರ ಇಲ್ಲಿ ಕೆಲವು 100 ವರ್ಷಗಳ ಹಿಂದೆ ಸುಂಕೇನಹಳ್ಳಿ, ಮಾವಳ್ಳಿ, ಗವಿಪುರಂ, ಗುಟ್ಟಳ್ಳಿ, ದಾಸರಹಳ್ಳಿ ಸುತ್ತಲಿನ ಗ್ರಾಮಗಳಲ್ಲಿ ರೈತರು ಶೇಂಗಾ ಬೆಳೆದಿದ್ದರು. ನಂತರ ಪ್ರತಿ ಹುಣ್ಣಿಮೆಯಂದು ರಾತ್ರಿ ಗೂಳಿಯೊಂದು ಕಡಲೆ ಹೊಲಕ್ಕೆ ನುಗ್ಗಿ ಬೆಳೆದ ಬೆಳೆಗಳನ್ನೆಲ್ಲ ನಾಶಪಡಿಸುತ್ತಿತ್ತು ಮತ್ತು ರೈತರು ಭಾರೀ ನಷ್ಟವನ್ನು ಸಹ ಅನುಭವಿಸಬೇಕಾಯಿತು. ನಂತರ ರಾತ್ರಿ ಇಡೀ ರೈತರು ಆ ಗೂಳಿಯು ಬರುವ ತನಕ ಕಾದು ಕುಳಿತರು. ಗೂಳಿಯು ಬಂದ ತಕ್ಷಣ ಬೆನ್ನಟ್ಟಲು ಪ್ರಾರಂಭಿಸಿದರು. ಗೂಳಿಯು ಗುಡ್ಡದ ಮೇಲೆ ವೇಗವಾಗಿ ಓಡಿ ಕಣ್ಮರೆಯಾಗಿ ಬಿಟ್ಟಿತು. ಅಲ್ಲಿ ಗ್ರಾಮಸ್ಥರು ಗೂಳಿಯ ಬದಲು ನಂದಿಯ ವಿಗ್ರಹವನ್ನು ಕಂಡು ಆಶ್ಚರ್ಯಚಕಿತರಾದರು. ನಂತರ ದೊಡ್ಡದಾಗಿ ಬೆಳೆಯಲು ಆರಂಭವಾಯಿತು. ಅದನ್ನು ಕಂಡ ರೈತರು ಇನ್ನೂ ಆಶ್ಚರ್ಯಪಟ್ಟರು. ಅದಾದ ಬಳಿಕ ನಂದಿಯ ತಲೆ ಮೇಲೆ ಕಬ್ಬಿಣದ ಪೇಗನ್ನು ಒಡೆಯಲಾಯಿತು. ಮುಂದೆ ನಂದಿ ವಿಗ್ರಹವು ಬೆಳೆಯಬಾರದು ಎಂದು ಅಂದಿನಿಂದ ರೈತರು, ಗ್ರಾಮಸ್ಥರು ಎಲ್ಲರೂ ಸೇರಿ ವರ್ಷದ ಮೊದಲ ಬೆಳೆ ಶೇಂಗಾ ಕಡಲೆಕಾಳುಗಳನ್ನೆಲ್ಲ ಬಸವಣ್ಣನಿಗೆ ತಂದು ಸಮರ್ಪಿಸಲಾಯಿತು. ಅಂದಿನಿಂದ ಜಾತ್ರೆಯು ನಡೆಯಲು ಆರಂಭವಾಯಿತು. ಅದನ್ನೇ ಇಂದಿಗೂ ಸಹ ಕಡಲೆಕಾಯಿ ಪರಿಷೆ ಎಂದು ಆಚರಿಸಲಾಯಿತು. 1537ನೇ ಇಸ್ವಿಲಿ ದೇವಸ್ಥಾನವನ್ನು ಬಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಇದೆಲ್ಲ ಸುಂಕೇನಹಳ್ಳಿ ಅಂತ ದೊಡ್ಡ ಗ್ರಾಮ, ಅಲ್ಲಿ ಕಡಲೆಕಾಯಿ ಬೆಳೀತಾ ಇರುತ್ತೆ. ರೈತರಲ್ಲಿ ಹೆಚ್ಚಾಗಿ ರೈತರೆಲ್ಲ ಬೆಳ್ಕೊಂಡು ಜೀವನ ಮಾಡ್ತಾಯಿದ್ರಂತೆ. ಆ ಕಾಲದಲ್ಲಿ ಒಂದು ಬಸವ ಅಥವಾ ನಂದಿ ಬಂದು ಆ ಕಡಲೆಗಳನ್ನೆಲ್ಲ ತಿಂದು ಆ ಹೊಳೆಗಳನ್ನೆಲ್ಲ ನಾಶ ಮಾಡಿ ಹೋಗ್ತಾನಂತೆ. ಇದನ್ನೆಲ್ಲ ನೋಡೋರು ಜೀವನ ಎಲ್ಲ ಕಂಗಾಲಾಗಿ ಅವ್ರಿಗೆ ಬದುಕು ನಡೆಸ್ತಾ ಇರೋದೇ ಕಡಲೆಕಾಯಿಂದ. ಅದೇ ಹೊರಟೋದ್ರೆ ನಮ್ಮ ಜೀವನ ಮಾಡೋದು ಕಷ್ಟ ಅಂತೇಳಿ ಎಲ್ಲ ಬಸವಣ್ಣದ ಒಂದು ಪ್ರಾರ್ಥನೆ ಮಾಡೋದು ಅಂತ. ಒಂದು ದೇವಸ್ಥಾನವನ್ನು ಕಟ್ಟಿ ನಿತ್ಯ ಪೂಜೆ ಮಾಡ್ತೀವಿ, ನಮ್ಮ ಮೊದಲನೇ ಫಸಲು ಏನು ಬರ್ತದೆ ನಿನಗೆ ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಅವತ್ತಿಂದ ಬೆಳೆ ನಾಶ ಆಗೋದು, ಬಸವಣ್ಣ ಬಂದು ತಿನ್ಕೊಳೋವೆಲ್ಲ ನಿಲ್ತಂತೆ. ಮಾತು ಕೊಟ್ಟಿರೋ ರೀತಿಯೇ ಒಂದು ಭವ್ಯದ ಬಸವಣ್ಣನ ನಿರ್ಮಾಣ ಮಾಡಿ ನಿತ್ಯ ಪೂಜೆನ ಪುರಸ್ಕಾರಗಳನ್ನ ನಡ್ಕೊಂಡು ಬರ್ತಾಯಿತ್ತಂತೆ. ಕ್ರಮೇಣ ಬೇಟೆಗೆ ಅಂತ ಬಂದಿದ್ದ ಕೆಂಪೇಗೌಡರು ಈ ವೃತ್ತಾಂತನೆಲ್ಲ ಕೇಳಿ 1537ನೇ ಇಸ್ವಿಲಿ ದೇವಸ್ಥಾನವನ್ನು ಕಟ್ಟಿಸಿ ನಿತ್ಯ ಪೂಜೆ ಮಾಡೋಕ್ಕೆ ಅಣಿ ಮಾಡಿಕೊಟ್ಟಿದ್ದಾರೆ. ಅವತ್ತೇನು ಮೊದಲನೇ ಫಸಲು ನಿನಗೆ ಅರ್ಪಣೆ ಮಾಡ್ತೀವಿ ಅಂತ ಹರಕೆನ ಇವತ್ತು ಕಡಲೆಕಾಯಿ ಪರಿಷೆ ಜಾತ್ರೆಯಾಗಿ ಪರಿವರ್ತನೆ ಆಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸ ಕಡೆ ಸೋಮವಾರ, ಮಂಗಳವಾರ 2 ದಿವಸ ಕಡಲೆಕಾಯಿ ಪರಿಷೆ ಜಾತ್ರೆ ಇರುತ್ತೆ. ಸೋಮವಾರ ಬೆಳಗ್ಗೆ 5 ಗಂಟೆಯಿಂದ ದೇವಸ್ಥಾನ ತೆಗೆದು 6:30ಗೆ ಕಡಲೆಕಾಯಲ್ಲಿ ಅಭಿಷೇಕ ಆಗುತ್ತೆ. ಪಂಚಾಮೃತ ರುದ್ರಾಭಿಷೇಕಗಳಲ್ಲಾಗಿ ದೇವರಿಗೆ ವಸ್ತ್ರ ಸಮರ್ಪಣೆ ಆಗಿ ಕಡಲೆಕಾಯಿ ಆಮೇಲೆ ವಿಶೇಷವಾದ ಹೂಗಳಿಂದ ಅಲಂಕಾರ ಆಗಿ ಕಡಲೆಕಾಯಿ ನೈವೇದ್ಯ ಎಲ್ಲ ಮಾಡಿ ನಿತ್ಯ ಪ್ರಸಾದ 10 ಗಂಟೆಗೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಎಲ್ಲ ನಡೆಯುತ್ತೆ. ಹಾಗೂ ಸರ್ಕಾರದಿಂದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೆನ್ನೆ DCM ಅವರು ಬಂದಿದ್ದು ಬಂದು ಕಡಲೆಕಾಯಿ ಪರಿಷೆ ಉದ್ಘಾಟನೆಯನ್ನು ಮಾಡ್ತಾರೆ. ನಂತರ ಅದೇ 3 ದಿವಸಗಳ ಕಾಲ ಇದೇ ರೀತಿ ಚಾಲನೆ ನಡೆಯುತ್ತೆ. ಭಕ್ತ ಸುಮಾರು 2 ರಿಂದ 3 ಲಕ್ಷ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ವೀಕ್ಷಕರೇ, ಬಸವನಗುಡಿ ಕ್ಷೇತ್ರದ ಇತಿಹಾಸವನ್ನು ಕಣ್ತುಂಬಿಕೊಂಡಿದ್ದೀರಾ ಅಲ್ಲವೇ? ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಓಂ ವ್ಯಾಸ ಟಿವಿ. ಧನ್ಯವಾದ.